ನಗರದ ಹಲವಾರು ಬಡಾವಣೆಯ ಒಟ್ಟು 8,342 ಅಕ್ರಮ ಮನೆಗಳ ನಿವಾಸಿಗಳಿಗೆ ಕೂಡಲೇ ಸರ್ಕಾರ ಕಂದಾಯವನ್ನ ನಿಗದಿ ಮಾಡಿ ಹಕ್ಕುಪತ್ರ ನೀಡಿ ಏಕಾತೆ ಮಾಡಿಕೊಳ್ಳುವುದಕ್ಕೆ ಶಾಂತವೇರಿ ಗೋಪಾಲಗೌಡ ಅಧ್ಯಯನ ಕೇಂದ್ರ ಟ್ರಸ್ಟ್ ಆಗ್ರಹಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಟ್ರಸ್ಟ್ ಮುಖ್ಯಸ್ಥ ಕಲ್ಲೂರು ಮೇಘರಾಜ್, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದು ಅಕ್ರಮ ನಿವಾಸಿಗಳಿಗೆ ಕೂಡಲೇ ಅವರ ಹಲವಾರು ವರ್ಷಗಳ ಅನುಭವದ ಆಧಾರದ ಮೇಲೆ ಹಕ್ಕುಪತ್ರ ನೀಡುವುದಕ್ಕೆ ಒತ್ತಾಯಿಸುವುದಾಗಿ ವಿವರಿಸಿದರು. ಇನ್ನು ಈ ಅಕ್ರಮ ನಿವಾಸಿಗಳಿಗೆ ಈಗಾಗಲೇ ಸರ್ಕಾರ ಮಹಾನಗರ ಪಾಲಿಕೆ ವತಿಯಿಂದ ನೀರಿನ ಸೌಲಭ್ಯ, ವಿದ್ಯುತ್ ಸೌಲಭ್ಯ, ಒಳಚರಂಡಿ ವ್ಯವಸ್ಥೆ, ರಸ್ತೆ ಮುಂತಾದ ನಾಗರಿಕ ಸೌಲಭ್ಯವನ್ನ ಒದಗಿಸಿಕೊಟ್ಟಿದೆ. ಇಷ್ಟೆಲ್ಲ ಸೌಲಭ್ಯಗಳನ್ನ ಒದಗಿಸಿಕೊಟ್ಟ ಸರ್ಕಾರ ಈ ನಿವಾಸಿಗಳಿಗೆ ಅವರಿಗೆ ಕನಿಷ್ಠ ಕಂದಾಯವನ್ನ ನಿಗದಿ ಮಾಡಿ ಮನೆಗಳಿಗೆ ಹಕ್ಕುಪತ್ರವನ್ನ ನೀಡದೇ ಇರೋದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಎಂದು ಹೇಳಿದರು. ನಗರ ಪಾಲಿಕೆಯಿಂದ ಸರ್ಕಾರದಿಂದ ಹಕ್ಕುಪತ್ರ ಕೊಟ್ಟಿಲ್ಲ. ಹಾಗಾಗಿ ಹಕ್ಕುಪತ್ರ ಇಲ್ಲೇ ಇರೋದ್ರಿಂದ ಅವರಿಗೆ ಬಿ ಖಾತೆ ಮಾಡಿಕೊಡ್ಲಿಕ್ಕಾಗಲಿಲ್ಲ, ಮಾಡಿಕೊಟ್ಟಿಲ್ಲ. ಇದೊಂದು ಸರ್ಕಾರ ನಿರಂತರವಾಗಿ ಯಾರು ಶಿವಮೊಗ್ಗ ನಗರದಲ್ಲಿ ವಾಸವಾಗಿದ್ದಾರೋ ಅವರನ್ನು ಶೋಷಣೆ ಮಾಡ್ತಾಯಿದೆ. ಹಕ್ಕುಪತ್ರ ಕೊಡ್ದೇ ಅವರಿಗೆ ಶಾಶ್ವತವಾಗಿ ಮನೆಗಳನ್ನು ಕಟ್ಕೊಂಡಿರ್ತಂಥವರಿಗೆ ಅತಂತ್ರ ಸ್ಥಿತಿಯಲ್ಲಿ ತಳ್ಳಿದ್ದಾರೆ. ಈ ಅಕ್ರಮ ನಿವಾಸಿಗಳಿಗೆ ಇವರು ವಿದ್ಯುತ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ, ರಸ್ತೆ ಮಾಡಿದ್ದಾರೆ. ಆದರೆ ಹಕ್ಕುಪತ್ರ ಕೊಡ್ತಕ್ಕಂತಹ ಕಾರ್ಯವನ್ನು ಇವರು ಮಾಡಿಲ್ಲ. ನೋಡಿ, ಗ್ರಾಮೀಣ ಭಾಗದಲ್ಲಿ ಕಂದಾಯ ಭೂಮಿಯಲ್ಲಿ ಮನೆ ಕಟ್ಟಿದವರಿಗೆ, ಅಕ್ರಮವಾಗಿ ಮನೆ ಕಟ್ಟಿದವರಿಗೆ ಮತ್ತು ಅರಣ್ಯ ಭೂಮಿಯಲ್ಲಿ ಮನೆ ಕಟ್ಟಿದವರಿಗೆ ಫಾರಂ 57 ಅಡಿಯಲ್ಲಿ ಹಕ್ಕುಪತ್ರ ಕೊಡ್ತಾ ಇದ್ದಾರೆ. ಕಾಗೋಡು ತಿಮ್ಮಪ್ಪನವರು ಈ ಬಗ್ಗೆ ತುಂಬ ಕಾಳಜಿ ವಹಿಸಿ ಅವರ ಅವಧಿಯಲ್ಲಿ ಹಕ್ಕುಪತ್ರ ಕೊಡಿಸಿದ್ರು. ರಾಜ್ಯಕ್ಕಂಥ ಪ್ರಕ್ರಿಯೆ ಆಗಿಲ್ಲ. ಆದ್ದರಿಂದ ಅವರು ಹಕ್ಕುಪತ್ರ ಇಲ್ಲದೇ ಅವರು ಮನೆಗಳನ್ನು ದುರಸ್ತಿ ಮಾಡೋಕ್ಕಾಗಲ್ಲ, ಬ್ಯಾಂಕ್ ಸಾಲ ತಗೊಳಕ್ಕಾಗಲ್ಲ, ಬಹಳ ಸಮಸ್ಯೆಯಲ್ಲಿದ್ದಾರೆ ಅಂತೇಳಿ ಪ್ರಶ್ನೆ ಇರ್ತದೆ. ಆವಾಗ ನಮ್ಮ ಮಾನ್ಯ ಸ್ನೇಹಿತರೊಬ್ಬರು ಪತ್ರಿಕಾ ಮಿತ್ರರು ನನ್ನ ಮಾತಿಗೆ ಅಡ್ಡ ಬಂದು ಜಿಲ್ಲಾಧಿಕಾರಿಗಳ ಮೂಲಕ ಕಳಿಸ್ತಾ ಇದ್ದೀವಿ.